ರೀಯೂಸ್ ಕಂಟೆಂಟ್. ಇವಾಗ ಯೂಟ್ಯೂಬ್ಗಳಲ್ಲಿ ಈ ರೀಯೂಸ್ ಕಂಟೆಂಟ್ ಅನ್ನೋ ಒಂದು ಆಪ್ಷನ್ ಇದೆ, ತುಂಬಾನೇ ಕಾಡ್ತಾ ಅಂತ ಹೇಳ್ಬೋದು. ಸೊ ಈ ಒಂದು ರೀಯೂಸ್ ಕಂಟೆಂಟ್ ಯಾಕೆ ಬರುತ್ತೆ, ಯಾವ ವಿಡಿಯೋಗಳಿಂದ ಈ ಒಂದು ರೀಯೂಸ್ ಕಂಟೆಂಟ್ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೀವು ಎಂಡ್ವರೆಗೆ ಸ್ಕಿಪ್ ಮಾಡದೆ ನೋಡೋಕೆ ತಗೊಳ್ಳೋಕೆ ಇಷ್ಟಪಡ್ತೀನಿ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಅರ್ಧಂಬರ್ಧ ತಿಳಿಯುತ್ತೆ. ಸೊ ಹಾಗಾಗಿ ವಿಡಿಯೋನ ಫುಲ್ ಆಗಿ ನೋಡುತ್ತೆ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದರಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಯ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೀಯೂಸ್ ಕಂಟೆಂಟ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರೀಯೂಸ್ ಕಂಟೆಂಟನ್ನು ಯಾವ ವಿಡಿಯೋ ಮಾಡಿದ್ರೆ ಬರುತ್ತೆ, ಸೊ ಯಾವೆಲ್ಲ ವಿಡಿಯೋಗಳನ್ನ ನೀವು ಹಾಕಿದ್ರೆ ರೀಯೂಸ್ ಕಂಟೆಂಟ್ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೊಂದು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಒಂದು ತಲುಪಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ. ಇವಾಗ ಏನಾಗ್ತಿದೆ ಅಂತಂದರೆ, ಈಗ ತುಂಬ ಜನರ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ರೀಯೂಸ್ ಕಂಟೆಂಟ್. ಅವರೆಲ್ಲ ಕೂಡ ವಾಚವರ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಎಲ್ಲ ಕೂಡ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಅಲ್ಲಿ ಬರೋದೇನಪ್ಪ ಅಂತಂದರೆ ರೀಯೂಸ್ ಕಂಟೆಂಟ್. ಸೊ ರೀಯೂಸ್ ಕಂಟೆಂಟಿಂದ ನಿಮ್ಮ ಚಾನಲ್ ಏನಾಗಿದೆ, ಮಾನಿಟೈಸೇಷನ್ ಆಗಲು ಸಾಧ್ಯವಿಲ್ಲ. ಸೊ ಹೀಗಾಗಿ ಈ ರೀತಿ ತೊಂದರೆಗಳು ಬರ್ತಾ ಇರುತ್ತೆ. ಸೊ ಯಾಕೆ ಈ ರೀಯೂಸ್ ಕಂಟೆಂಟ್ ಅನ್ನೋದು ಬರುತ್ತೆ, ನಾವು ಯಾವ ರೀತಿ ವಿಡಿಯೋವನ್ನು ಹಾಕಿದರೆ ಅದರಲ್ಲಿ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆಯವರಿಗೆ ನೋಡಿ. ಮೊದಲೇದು ಏನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ವಿಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಡಿಜಿಗೆ ಒಂದು ಸಾಮಾನು ಹಾಕಿದ್ದಾರೆ, ಸೊ ಅದನ್ನು ನೀವು ವಿಡಿಯೋ ಮಾಡ್ಕೊಂಡು ಬಂದುಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಹಾಕಿಬಿಟ್ಟು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ರೀಯೂಸ್ ಕಂಟೆಂಟ್ ಅಂತ ನಿಮಗೆ ಬರುತ್ತೆ. ಸೊ ಯಾಕೆ ರೀಯೂಸ್ ಕಂಟೆಂಟ್ ಬರುತ್ತೆ ಅಂತ ನೀವು ನೋಡೋದಾದರೆ, ಅಲ್ಲಿ ನಿಮ್ಮ ಒಂದು ಪರಿಶ್ರಮ ಏನೂ ಕಾಣೋದಿಲ್ಲ. ಸೊ ಅಲ್ಲಿ ನಿಮ್ಮದು ಏನಾದರೂ ಒಂದು ಎಫರ್ಟ್ ಇರಬೇಕು. ಆ ಒಂದು ವಿಡಿಯೋದಲ್ಲಿ ನಿಮ್ಮ ವಾಯ್ಸ್ ಆದರೂ ಆಗಿರಬೇಕು ಅಥವಾ ನೀವಾದರೂ ಕಾಣ್ತಿರಬೇಕು. ಮಿನಿಮಮ್ ನಿಮ್ಮ ಒಂದು ಏನಾದರೂ ಒಂದು ಅಲ್ಲಿ ಆ್ಯಕ್ಟಿವಿಟಿ ನಿಮ್ಮದು ಇರಬೇಕು. ನೀವು ಒಂದು ಯಾವುದೋ ಒಂದು ವಿಡಿಯೋನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕಿಬಿಟ್ಟು ನಿಮ್ಮ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಅದು ನೀವು ಮಾಡಿದಂಗೆ ಆಗೋಲ್ಲ. ಸೊ ಹಾಗಾಗಿ ಅದನ್ನು ರೀಯೂಸ್ ಕಂಟೆಂಟ್ ಅಂತ ಪರಿಗಣನೆಯನ್ನು ಯೂಟ್ಯೂಬ್ ಅವರು ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ರೀಯೂಸ್ ಕಂಟೆಂಟ್ ಅಂತ ಬರ್ಬೋದು. ಸೊ ಇದನ್ನು ನೀವು ಆದಷ್ಟು ಬೇಗ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದೇನಪ್ಪ ಅಂತಂದರೆ, ನೀವು ಒಂದು ವಿಡಿಯೋನ ಹಾಕಿರ್ತೀರ. ಸೊ ವಿಡಿಯೋನ ಹಾಕಿದ ಮೇಲೆ ಏನಾಗುತ್ತೆ, ಒಂದು 2-3 ಗಂಟೆ ಬಿಟ್ಟು ಅದನ್ನು ನೋಡ್ತೀರಾ, ಅದರಲ್ಲಿ ವ್ಯೂಸ್ ಬಂದಿರಲ್ಲ. ಸೊ ಹಾಗೆ ಏನು ಮಾಡ್ತೀರಾ, ಅದನ್ನು ಮತ್ತೆ ಇನ್ನೊಮ್ಮೆ ನೀವು ಅದನ್ನು ಡಿಲೀಟ್ ಮಾಡಿದ್ರೆ ಅದನ್ನೇ ಮತ್ತೆ ಇನ್ನೊಮ್ಮೆ ಒಂದು ಹೊಸದ ರೀತಿಯಾಗಿ ಅದನ್ನ ವಿಡಿಯೋ ಅದೇ ಇರುತ್ತೆ, ಬಟ್ ಟೈಟಲ್ ಥಂಬ್ನೇಲ್ ಏನು ಮಾಡ್ತೀರಾ ನೀವು ಅದನ್ನು ಚೇಂಜ್ ಮಾಡಿಬಿಟ್ಟು ಅದೇ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಿಬಿಡ್ತೀರಾ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮತ್ತೆ ರಿಪೀಟೆಡ್ ಕಂಟೆಂಟ್ ಅಂತ ಬರುವಂಥ ಸಾಧ್ಯತೆ ಇರುತ್ತೆ, ಅಂತಂದರೆ ರೀಯೂಸ್ ಕಂಟೆಂಟ್ ಅಂತ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ನೀವು ಮೊದಲೇ ಅದನ್ನು ಒಂದ್ಸಲ ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ. ಸೊ ಅದನ್ನು ಮತ್ತೆ ನೀವು ಡಿಲೀಟ್ ಮಾಡದೆ ಅದೇ ವಿಡಿಯೋನ ಥಂಬ್ನೇಲ್ ಅಥವಾ ಟೈಟಲ್ನ ಚೇಂಜ್ ಮಾಡಿಬಿಟ್ಟು ಮತ್ತೆ ಅದನ್ನು ಅಪ್ಲೋಡ್ ಮಾಡೋದು. ಸೊ ಈ ರೀತಿ ಮಾಡೋದು ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ವಿಡಿಯೋಗೆ ರೀಯೂಸ್ ಕಂಟೆಂಟ್ ಬರುವ ಸಾಧ್ಯತೆ ಇರುತ್ತೆ. ಸೊ ಯಾವುದೂ ಕೂಡ ವಿಡಿಯೋ ಹಾಕಿದ ತಕ್ಷಣ ಯಾವುದೂ ವೈರಲ್ ಆಗಲ್ಲ. ಸೊ ಅದು ಸ್ವಲ್ಪ ದಿನಗಳವರೆಗೆ ಆದರೂ ಹಿಡಿಬೋದು ಅಥವಾ ಸ್ವಲ್ಪ ವಾರಗಳವರೆಗೆ ಆದರೂ ಹಿಡಿಬೋದು. ಈ ರೀತಿಯಾಗಿ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ, ವೈರಲ್ ಆಗದೇ ಇರ್ಬೋದು. ಆದರೆ ನೀವು ಒಮ್ಮೆ ಹಾಕಿದ ವಿಡಿಯೋನ ಮತ್ತೆ ಡಿಲೀಟ್ ಮಾಡೋದಾಗಲಿ ಅಥವಾ ಮತ್ತೆ ಹಾಕಿದ ವಿಡಿಯೋನ ಮತ್ತೆ ಇನ್ನೊಂದ್ಸಲ ಟೈಟಲ್ ಚೇಂಜ್ ಮಾಡಿ ಥಂಬ್ನೇಲ್ ಚೇಂಜ್ ಮಾಡಿ ಹಾಕೋದಾಗಲಿ ಈ ರೀತಿ ನೀವು ವಿಡಿಯೋನ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ರೀಯೂಸ್ ಕಂಟೆಂಟ್ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಮೂರನೇದೇನಪ್ಪ ಅಂತ ನಾವು ನೋಡೋದಾದರೆ, ಈ ಸದ್ಯದಲ್ಲಿ AI ಜನರೇಟರ್ ಅನ್ನೋದು ತುಂಬ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಇದರಿಂದ ಏನು ಮಾಡೋದು ಅಂತಂದರೆ, ಇದರಿಂದ AI ಜನರೇಟ್ಗೆ ನೀವು ವಿಡಿಯೋನ ಹಾಕೋದು, ಅದರಿಂದ ಒಂದು AI ಒಂದು ವಿಡಿಯೋನ ಜನರೇಟ್ ಮಾಡ್ಕೊಡೋದು, ಅದಕ್ಕೆ ಒಂದು ಸ್ಕ್ರಿಪ್ಟನ್ನು ಬರೆದು ಕೊಡೋದು. ಸೊ ಅದರಿಂದನೇ ಒಂದು ವಾಯ್ಸ್ ಬರುತ್ತೆ, ಆ ವಾಯ್ಸನ್ನು ಹಾಕೋದು. ಸೊ ಇದನ್ನೆಲ್ಲ ಮಾಡಿಬಿಟ್ಟು ನೀವು ಅಲ್ಲಿ ವಿಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅದನ್ನು ನೀವು ಅಪ್ಲೋಡ್ ಮಾಡೋದು. ಸೊ ಇದರಲ್ಲಿ ಕೂಡ ನಿಮ್ಮ ಯಾವುದೇ ರೀತಿಯಾದ ಪರಿಶ್ರಮ ಕಾಣೋದಿಲ್ಲ. ಸೊ AI ನೀವೆಲ್ಲ ಮಾಡಿದರೆ ನೀವು ಕಷ್ಟಪಟ್ಟಂತೆ ಆಗೋದಿಲ್ಲ. ಸೊ ಹಾಗಾಗಿ ಇದಕ್ಕೂ ಕೂಡ ರೀಯೂಸ್ ಕಂಟೆಂಟ್ ಅಂತ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ನೀವೇ ಸ್ಕ್ರಿಪ್ಟ್ ಮಾಡಿ, ನೀವೇ ಒಂದು ವಿಡಿಯೋ ಮಾಡಿ, ನಿಮ್ಮ ಓನ್ ವಾಯ್ಸನ್ನು ಕೊಟ್ಬಿಟ್ಟು ನಿಮ್ಮ ಮುಖವನ್ನು ತೋರಿಸಿ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಒಂದು ಎಫರ್ಟನ್ನು ಕಾಣೋ ರೀತಿ ಒಂದು ವಿಡಿಯೋನ ಮಾಡಿ ಹಾಕಿದರೆ ಖಂಡಿತವಾಗಲೂ 100% ಹೇಳ್ತೀನಿ ನಿಮ್ಮ ಒಂದು ಚಾನಲ್ಗೆ ವ್ಯೂಸ್ ಬಂದೇ ಬರುತ್ತೆ. ಅದಾಗ್ಬಿಟ್ಟು ನೀವು AI ಜನರೇಟ್ ಮಾಡಿ ಸ್ಕ್ರಿಪ್ಟನ್ನು ಅದ್ರ ಕೈಯಲ್ಲಿ ಓದಿಸಿ ಅದನ್ನು ನೀವು ವಿಡಿಯೋನ ನೀವು ಒಂದು ನಿಮ್ಮ ಯೂಟ್ಯೂಬಲ್ಲಿ ಹಾಕಿದರೆ ಇದಕ್ಕೂ ಕೂಡ ರೀಯೂಸ್ ಕಂಟೆಂಟ್ ಅಂತ ಬರುವ ಸಾಧ್ಯತೆ ಇರುತ್ತೆ. ದಯವಿಟ್ಟು ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದೇನಪ್ಪ ಅಂತಂದರೆ, ಇವಾಗ ಒಂದು ಸಾಂಗ್ನ ತಗೋತೀರ, ಅದು ಪ್ರೀ ಕಾಪಿರೈಟ್ ಇರಲ್ಲ, ಕಾಪಿರೈಟ್ ಇರುತ್ತೆ. ಅದು ನಾನ್ ಕಾಪಿರೈಟ್ ಮ್ಯೂಸಿಕ್ ಆಗಿರಲ್ಲ. ಕಾಪಿರೈಟ್ ಇರುವಂಥ ಮ್ಯೂಸಿಕ್ನ ತೊಗೊಂಡ್ಬಿಟ್ಟು ಅದು ಚೆನ್ನಾಗಿದೆ ವೈರಲ್ ಆಗುತ್ತೆ ಅಂತ ಅದನ್ನು ನೀವು ಒಂದು ಶಾರ್ಟ್ಗಾಗಿಲೋ ಅಥವಾ ಒಂದು ಯಾವುದೋ ಒಂದು ವಿಡಿಯೋಗೆ ಹಾಕಿಬಿಟ್ಟು ಪದೇ ಅದೇ ವಿಡಿಯೋನ ಅದೇ ಮ್ಯೂಸಿಕನ್ನು ಬೇರೆ ವಿಡಿಯೋಗಳಿಗೆ ನೀವು ಹಾಕ್ತಾ ಹೋದರೆ ಅಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ರೀಯೂಸ್ ಕಂಟೆಂಟ್ ಅಂತ ಬರುವ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಈ ತಪ್ಪುಗಳನ್ನು ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಪರಿಶ್ರಮದಿಂದ ನೀವು ವಿಡಿಯೋ ಮಾಡಿದರೆ ಖಂಡಿತವಾಗಲೂ ಒಂದಿಲ್ಲ ಒಂದಿನ ನಿಮಗೆ ಯಶಸ್ಸು ಸಿಗುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಈ ರೀತಿ ಮಾಡ್ತಾಯಿದ್ದೀರೋ ದಯವಿಟ್ಟು ಈ ರೀತಿ ಕೂಡ ನೀವು
ಮಾಡೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ನಿಮಗೆ ಈ ರೀತಿ ಎಲ್ಲ ಮಾಡಿದ್ರು ಕೂಡ ಮುಂದೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುವಂಥ ಸಂದರ್ಭದಲ್ಲಿ ಅದು ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ. ಈ ರೀತಿಯಾದಂಥ ರೀಯೂಸ್ ಕಂಟೆಂಟ್ ಅಂತ ನಿಮಗೆ ಬರುತ್ತೆ. ಸೊ ಇದರಿಂದ ನಿಮ್ಮ ಚಾನಲ್ ಏನಾಗುತ್ತೆ, ಅದು ಮಾನಿಟೈಸ್ ಆಗುವ ಸಾಧ್ಯತೆ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈಗ ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕಿಬಿಟ್ಟು ಈ ರೀತಿ ಮಾಡೋದ್ರಿಂದ ನೀವು ಒಂದು ಯಾವುದೋ ಒಂದು ಕೂಡ ಸಾಂಗ್ನ ಹಾಕಿಬಿಟ್ಟು ಅಥವಾ ನಿಮ್ಮ ಒಂದು ವಾಯ್ಸ್ ಇಲ್ಲದೆ, ನಿಮ್ಮ ಒಂದು ಮಾತು ಇಲ್ಲದೆ, ನಿಮ್ಮ ಒಂದು ಫೇಸ್ ಇಲ್ಲದೆ ವಿಡಿಯೋನ ಹಾಕಿದ್ರು ಕೂಡ ಆ ರೀತಿ ಇರುವಂಥ ವಿಡಿಯೋನ ನೀವು ಬೇಗ ಡಿಲೀಟ್ ಮಾಡಿಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಯಾವುದೋ ಒಂದು ತುಂಬ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ವಿಡಿಯೋನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಿಮ್ಮ ಒಂದು ಗ್ರೀನ್ ಸ್ಕ್ರೀನ್ ಇರುವಂಥ ಒಂದು ವಿಡಿಯೋನ ಅದಕ್ಕೆ ಹಾಕಿಬಿಟ್ಟು ಅದನ್ನು ಅಪ್ಲೋಡ್ ಮಾಡೋದು ವಿಡಿಯೋನ. ಅಂತಂದರೆ ಒಂದು ಯಾವುದೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗುವಂಥ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಿಮ್ಮ ಒಂದು ರಿಯಾಕ್ಷನ್ ಇರಲ್ಲ, ಏನಿರಲ್ಲ, ಬಟ್ ನಿಮ್ಮ ಒಂದು ವಿಡಿಯೋನ ಗ್ರೀನ್ ಸ್ಕ್ರೀನ್ ಅಂತ ನಿಮ್ಮ ಒಂದು ವಿಡಿಯೋನ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ನ ಅದನ್ನು ತೆಗೆದುಬಿಟ್ಟು ಆ ವಿಡಿಯೋ ಕೆಳಗೆ ನಿಮ್ಮ ಒಂದು ವಿಡಿಯೋನ ಹಾಕಿಬಿಟ್ಟು ಅದನ್ನು ಅಪ್ಲೋಡ್ ಮಾಡೋದು. ಸೊ ಅದರಲ್ಲಿ ನಿಮ್ಮ ಒಂದು ರಿಯಾಕ್ಷನ್ ಇರಲ್ಲ, ಏನಿರಲ್ಲ, ಆ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡಿದರೆ ಅದಕ್ಕೂ ಕೂಡ ರೀಯೂಸ್ ಕಂಟೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದರಲ್ಲಿ ನೀವೇನಾದರೂ ಮಾಡಬೇಕು, ನೀವು ಒಂದು ಮಾತಿರಬೇಕು, ಏನಾದರೂ ಒಂದು ರಿಯಾಕ್ಷನ್ ಕೊಡಬೇಕು. ಅವಾಗ ಏನು ಚೆನ್ನಾಗಿದೆ, ಅವಾಗ ಏನು ವಿಡಿಯೋ ಸೂಪರಾಗಿ ಮಾಡಿದ್ದಾರೆ, ಈ ರೀತಿ ನಿಮ್ಮ ಮಾತುಗಳನ್ನ ಒಂದು ಆಡಿರಬೇಕು. ಸ್ವಲ್ಪ ನಿಮ್ಮ ವಿಡಿಯೋ ಸ್ವಲ್ಪ ದೊಡ್ಡದಾಗಿರಬೇಕು. ಸೊ ಅದರಲ್ಲಿ ನಿಮ್ಮ ಒಂದು ಆ್ಯಕ್ಷನ್, ಒಂದು ನಿಮ್ಮ ಒಂದು ಮಾತು, ನಿಮ್ಮ ವಾಯ್ಸ್ ಏನಿದೆ ಅದು ಕೇಳಿಸ್ತಾ ಇರಬೇಕು. ಹಾಗಂದಾಗ ಮಾತ್ರ ಅದಕ್ಕೆ ನಿಮ್ಮ ಒಂದು ವಿಡಿಯೋಗೆ ಬೆಲೆ ಇರುತ್ತೆ. ಇಲ್ಲ ಅಂತಂದರೆ ಅದಕ್ಕೂ ಕೂಡ ರೀಯೂಸ್ ಕಂಟೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಆ ವಿಡಿಯೋ ವೈರಲ್ ಆಗುತ್ತೆ, ವ್ಯೂಸ್ ಕೂಡ ಬರುತ್ತೆ, ನಿಮ್ಮ ಚಾನಲ್ ಗ್ರೋ ಕೂಡ ಆಗುತ್ತೆ. ಆದರೆ ಮಾನಿಟೈಸೇಷನ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಅದು ತೊಂದರೆ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಹೇಳಿದಲ್ಲ, ಈ ಯಾವ ತಪ್ಪುಗಳನ್ನ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಡಬೇಡಿ. ಒಂದು ವೇಳೆ ನೀವು ಮಾಡಿದರೆ ಅಂಥ ವಿಡಿಯೋನ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಲಾಸ್ಟಲ್ಲಿ ರೀಯೂಸ್ ಕಂಟೆಂಟ್ ಅಂತ ನಿಮಗೆ ಅದು ಕೊಡ್ತಾರೆ ಹೊರತು ಇದೇ ವಿಡಿಯೋಕ್ಕೆ ರೀಯೂಸ್ ಕಂಟೆಂಟ್ ಬಂದಿದೆ ಅಂತ ಅವರು ಮೆನ್ಷನ್ ಮಾಡಲ್ಲ. ಸೊ ಹಾಗಾಗಿ ನೀವು ಎಷ್ಟೋ ವಿಡಿಯೋ ಮಾಡಿರ್ತಾರೆ ಅಷ್ಟೆಲ್ಲ ನೀವು ಚೆಕ್ಕನ್ನು ಮಾಡಬೇಕಾಗುತ್ತೆ. ಸೊ ಅಷ್ಟನ್ನು ಚೆಕ್ ಮಾಡೋವಾಗ ನಿಮಗೆ ಸಾಕಾಗೋಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ವಿಡಿಯೋನ ಮಾಡಿದರೆ ನೀವು ದಯವಿಟ್ಟು ಅದನ್ನು ಡಿಲೀಟ್ ಮಾಡಿಬಿಡಿ. ಯಾಕಂತಂದರೆ ರೀಯೂಸ್ ಕಂಟೆಂಟ್ ಅಂತ ಅವ್ರು ನಿಮಗೆ ಡೈರೆಕ್ಟಾಗಿ ಕೊಡ್ತಾರೆ ಹೊರತು ಇದೇ ವಿಡಿಯೋಗೆ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ವಿಡಿಯೋಗೆ ನಿಮ್ಮ ಒಂದು ರೀಯೂಸ್ ಕಂಟೆಂಟ್ ಬಂದಿದೆ ಅಂತ ಅವ್ರು ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ. ಸೊ ಹಾಗಾಗಿ ಈಗ ನಾ ಹೇಳಿದಂಥ ಈ ಯಾವ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದ ನಿಮ್ಮ ಮಾನಿಟೈಸೇಷನ್ಗೆ ಹೊಡೆತ ಬಿಡುತ್ತೆ, ನಿಮ್ಮ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಯೂಟ್ಯೂಬನ್ನು ಮಾನಿಟೈಸೇಷನ್ ಮಾಡ್ಬೇಕಂತ ಇದ್ದೀರೋ ಅಥವಾ ಯಾರೆಲ್ಲ ಯೂಟ್ಯೂಬನ್ನು ಗ್ರೋ ಮಾಡ್ಬೇಕಂತ ಇದ್ದೀರೋ ಈ ಹೇಳಿದಂಥ ಯಾವ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ನೀವು ವಿಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಚಾನಲ್ಗೆ ಅಪ್ಲೋಡ್ ಮಾಡಿದರೆ ಯಾವುದೇ ಒಂದು ರೀಯೂಸ್ ಕಂಟೆಂಟ್ ನಿಮಗೆ ಬರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಹೇಳಿದಂಥ ವಿಡಿಯೋ ನಿಮಗೆ ಚೂರಾದರೂ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಹೆಲ್ಪ್ ಆದರೆ ಚಾನಲ್ನ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.